ಹರೇ ಕೃಷ್ಣ. ಹೀಗೆ ಗೀತಾ ಮಹಾತ್ಮೆಯನ್ನ ಹೇಳ್ತಾ ಶಿವ ಪಾರ್ವತಿಗೆ ಮುಂದಿನ ಅಧ್ಯಾಯಕ್ಕೆ ಹೋಗ್ತಾನೆ. 8ನೇ ಅಧ್ಯಾಯ. ಸೊ ಒಂದು ಸರಿ ದಕ್ಷಿಣದಲ್ಲಿ ಅಮರ್ಧ ಕಪೂರ ಅನ್ನೋ ಒಂದು ಶಾರೆ ಇರ್ತದೆ. ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನ ಹೆಸರು ಭವಶರ್ಮ ಅಂತ. ಸೊ ಭವಶರ್ಮ ಮೊದಲೇ ಒಳ್ಳೆ ವ್ಯಕ್ತಿ ಇರ್ತಾನೆ. ಆದರೆ ಮುಂದೆ ಮುಂದೆ ಅವನು ಹೋಗಿ ಒಂದು ಪಾಪಮಯ ಕಾರ್ಯದಲ್ಲಿ ಅವನು ತೊಡಗ್ತಾನೆ. ಒಂದ್ಸರಿ ನೋಡಿರಿ ನೀವು, ಸಾಮಾನ್ಯವಾಗಿ ಪಾಪದಲ್ಲಿ ತೊಡಗೋದು ಇರ್ತದೆ. ಅಷ್ಟೇ ಅಲ್ಲ, ಒಬ್ಬ ವೇಶ್ಯಳನ್ನು ಮದುವೆ ಆಗ್ತಾನೆ. ವೇಶ್ಯ ಅಂದ್ರೆ ಪ್ರಸ್ಟಿಟ್ಯೂಟನ್ನು ಮದುವೆ ಆಗ್ತಾನೆ. ಪ್ರಸ್ಟಿಟ್ಯೂಟನ್ನು ಮದುವೆ ಆಗಿರ್ತಾನೆ. ಇವನು ನಶಾಪಾನ್ ಮಾಡಿಕೊಂಡು ಕುಡಿತಾ ಎಲ್ಲ ವ್ಯಸನಗಳನ್ನು ಮಾಡ್ತಾ ತಿರುಗ್ತಾ ಇರ್ತಾನೆ. ಒಂದು ದಿವಸ ಅವನೇನು ಮಾಡಿರ್ತಾನೆ ಅಂದರೆ, ಒಂದು ಪಾರ್ಟಿಗೆ ಹೋಗಿರ್ತಾನೆ. ಡಿಸ್ಕೋ ಡ್ಯಾನ್ಸ್ ಪಾರ್ಟಿ ಎಲ್ಲ ಇರ್ತದೆ, ಕುಡಿಯೋದು ಶೆಯ್ಯೋದು ಡ್ರಿಂಕ್ಸ್ ಮಾಡೋದು, ಹುಡುಗರ ಪಾರ್ಟಿ. ಅಂಥ ಪಾರ್ಟಿಗೆ ಹೋಗಿರ್ತಾನೆ. ಅವರನ್ನು ಇಷ್ಟೊಂದು ಕುಡಿತಾನೆ. ಕುಡಿದು ಅಮಲಲ್ಲಿ ಬೆಳಿತಾನೆ. ಇಷ್ಟು ಅಮಲು ಏರುತ್ತೆ ಅಂತ ಹೇಳಿದ್ರೆ ಅಲ್ಲೇ ಪ್ರಜ್ಞೆ ತಪ್ಪಿ ಸತ್ತು ಹೋಗಿಬಿಡ್ತಾನೆ. ಇಷ್ಟೊಂದು ಪಾಪನೂ ಸಹ ಮಾಡಿರ್ತಾನೆ. ಅವನ ಪಾಪದ ಫಲದಿಂದಾಗಿ ಅವನ ಮುಂದಿನ ಜೀವನದಲ್ಲಿ ತಾಳೆ ಮರ ಆಗಿ ಹುಟ್ಟುತ್ತಾನೆ. ತಾಳೆ ಮರ ಆಗಿ ಹುಟ್ಟುಕೊಂಡು ಒಂದ ಕಡೆ ಇರ್ತಾನೆ. ಆವಾಗ ಅಲ್ಲಿ 2 ಬ್ರಹ್ಮ ರಾಕ್ಷಸರು ಬಂದು ಸೇರ್ಕೊಳ್ತವೆ. ಅವ್ರು ಯಾರು? ಬ್ರಹ್ಮ ರಾಕ್ಷಸರು ಇಬ್ಬರು ಗಂಡ ಹೆಂಡತಿ, ಬ್ರಾಹ್ಮಣರವರು ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಆ ಗಂಡನ ಹೆಸರು ಕುಶಿಬಲ ಅಂತ, ಹೆಂಡತಿ ಹೆಸರು ಕುಮತಿ ಅಂತ. ಸೊ ಇವರಿಬ್ಬರು, ಗಂಡ ತುಂಬ ಓದಿದವನು ಇರ್ತಾನೆ, ವಿದ್ಯಾವಂತನು ಇರ್ತಾನೆ, ವೇದಶಾಸ್ತ್ರಗಳ ಜ್ಞಾನ ಎಲ್ಲ ಇರುತ್ತೆ. ಆದರೆ ತುಂಬ ಆಸೆ ಇರುತ್ತೆ. ಮತ್ತು ಬೇರೆಯವರಿಂದ ದಾನವನ್ನು ಸಂಗ್ರಹಿಸ್ತಾ ಇರ್ತಾನೆ. ಎಷ್ಟೆಲ್ಲ ದಾನವನ್ನು ಸಂಗ್ರಹಿಸಿ ಇಟ್ಕೊಂಡಿರ್ತಾನೆ. ಆದರೆ ಒಬ್ಬರಿಗೂ ಅದನ್ನು ದಾನ ಮಾಡುವುದಿಲ್ಲ. ಬಟ್ ಆ ಹೆಂಡತಿದು ಕೂಡ ಸ್ವಭಾವ ಅಂಥದ್ದೇ ಇರುತ್ತೆ. ತುಂಬ ದುಷ್ಟ ಅವಳು, ವಿಕಡ್ ಮೈಂಡ್ ಅಂತ ಏನು ಹೇಳ್ತೇವೆ ಅಂತ ಸ್ವಭಾವ ಅವಳಿದ್ದಿರುತ್ತೆ. ಅವರಿಬ್ಬರು ಅವರ ಕರ್ಮದ ಫಲದಿಂದಾಗಿ ಅವರು ಬ್ರಹ್ಮ ರಾಕ್ಷಸರಾಗ್ತಾರೆ. ಅವಾಗ ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ, ನಾವು ಯಾಕೆ ಈ ಬ್ರಹ್ಮ ರಾಕ್ಷಸ ಆದಿವಪ್ಪ ಅಂತ. ಅವಾಗ ಹೆಂಡತಿ ಒಂದು ಪ್ರಶ್ನೆ ಕೇಳ್ತಾರೆ, ಏ ಪತಿದೇವ್, ನಾವು ಬ್ರಹ್ಮ ರಾಕ್ಷಸ ಅಂತ ಆದ್ವಿ, ಇಲ್ಲಿಂದ ನಾವು ಹೇಗೆ ಪಾರಾಗಬೇಕು, ನಮ್ಮ ಜೀವನವನ್ನು ಹೇಗೆ ಸಫಲ ಮಾಡ್ಕೊಳ್ಬೇಕಂತ ಗಂಡನಿಗೆ ಒಂದು ಪ್ರಶ್ನೆ ಕೇಳ್ತಾಳೆ. ಅವನು ಹೇಳ್ತಾಳೆ, ಹೌದು ಸಾಧ್ಯ ಇದೆ, ಇದು ನಾವು ಪಾರಾಗಲಿಕ್ಕೆ ಅದಕ್ಕೇನು ಬೇಕಪ್ಪ ಅಂತ ಹೇಳಿದರೆ ಆತ್ಮಜ್ಞಾನ ಬೇಕು, ಬ್ರಹ್ಮಜ್ಞಾನ ಬೇಕು. ಸೊ ಇದೆಲ್ಲ ಜ್ಞಾನ ಸಿಕ್ಕಾಗ ನಮ್ಗೆ ಸಾಧ್ಯ ಇದೆ. ಸೊ ಅವಾಗ ಅವಳು 2ನೇ ಪ್ರಶ್ನೆನ ಕೇಳ್ತಾಳೆ. ಏನಂತ ಹೇಳಿದರೆ, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಸೊ ಹೀಗೆ ಹೇಳ್ತಾಳೆ, ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ನಾನಂದ್ರೇನು, ಭಗವಂತ ಅಂದ್ರೇನು, ಇಂಥ ಕೇಳ್ತಾ ಅವಳು ಗೊತ್ತಿರ್ತೇನೆ ಇದು ಒಂದು ಶ್ಲೋಕ, ಒಂದು ಲೈನ್ ಉಚ್ಚಾರಣೆ ಮಾಡಿಬಿಡ್ತಾಳೆ, ಒಂದು ಲೈನ್. ಸೊ ಈ ಉಚ್ಚಾರಣೆ ಕೇಳ್ತಾ, ಇದು ಭಗವದ್ಗೀತೆ 8ನೇ ಅಧ್ಯಾಯದ ಒಂದು ಶ್ಲೋಕ. ಈ ಅರ್ಧ ಶ್ಲೋಕವನ್ನು ಕೇಳ್ತಾ ಭವಶರ್ಮ ಈ ತಾಳೆ ಮರದಲ್ಲಿ ಏನಿರ್ತಾನೆ, ಕೇಳಿದ ತಕ್ಷಣವೇ ಅವನು ಆ ತಾಳೆ ಮರದ ಶರೀರದಿಂದ ಮುಕ್ತನಾಗಿ ಹೊರಗಡೆ ಬಂದು ಅವನು ಸೀದಾ ವೈಕುಂಠಕ್ಕೆ ಹೋಗಿಬಿಡ್ತಾನೆ. ಪುಷ್ಪವಿಮಾನದಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ. ಆ ಶ್ಲೋಕವು, ಅರ್ಧ ಶ್ಲೋಕನೂ ಕೂಡ ಒಂದು ಸರಿ ಕೇಳೋದ್ರಿಂದ ಅವನು ಅಲ್ಲಿಂದ ಮುಕ್ತನಾಗಿ ಹೋಗಿಬಿಡ್ತಾನೆ. ಇವರಿಬ್ಬರಿಗೂ ಆಶ್ಚರ್ಯ ಆಗಿಬಿಟ್ಟು, ಈ ಶ್ಲೋಕದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂದ್ಕೊಂಡ್ಬಿಟ್ಟು ಇಬ್ಬರು ಗಂಡ ಹೆಂಡತಿ ಸೇರಿಕೊಂಡು ಕಾಶಿಪುರಿಗೆ ಹೋಗ್ತಾರೆ. ಹೋಗಿ ಪದೇ ಅದೇ ಅರ್ಧ ಶ್ಲೋಕವನ್ನ ಪಠನೆ ಮಾಡಿ ಅವ್ರೇನು ಮಾಡ್ತಾರೆ ಅಂದರೆ, ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಕೊಂಡು ಅವರು ಕೂಡ ವೈಕುಂಠಕ್ಕೆ ಹೋಗಿಬಿಡ್ತಾರೆ. ಇಷ್ಟೊಂದು ಶಕ್ತಿ ಇದರಲ್ಲಿದೆ. ಓಕೆನಾ? ಯಾರು ಈ ಮಹಾತ್ಮೆಯನ್ನು ಸಹ ಯಾರು ಕೇಳ್ತಾರೆ, ಬರೀ ಕೇಳುವುದರಿಂದನೂ ಕೂಡ ಭಗವಂತನ ಒಂದು ವಿಶೇಷ ಅನುಗ್ರಹ ಆಗುತ್ತೆ. ಅದಕ್ಕೆ ಗೀತಾ ಮಹಾತ್ಮೆ ಆಗಲಿ, ಭಗವದ್ಗೀತೆಯ ಮಹತ್ವ ಅಥವಾ ಭಗವದ್ಗೀತೆಯಲ್ಲಿರೋ ಪಠಣಗಳು ಅಥವಾ ವಿಷಯಗಳನ್ನು ನಾವು ಕೇಳಿದ್ರೂ ಸಹ ನಾವದನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿಲ್ಲ, ಅಥವಾ ನಿಜವಾಗ್ಲೂ ನಾವು ಅದನ್ನು ಕೂತ್ಕೊಂಡು ಅಧ್ಯಯನ ಮಾಡ್ತಾ ಇಲ್ಲ ಅಂದರೂ, ಇಚ್ಛೆ ಇದ್ದೇನೆ ನಾವು ಸ್ವಲ್ಪ ಕೇಳಿದರೂ ಕೂಡ ಅಂಥದ್ದೇ ಲಾಭ ನಮಗೂ ಲಭಿಸ್ತದೆ. ಒಂದು ವೇಳೆ ನಾವು ಇಚ್ಛೆ ಇಟ್ಟು ಮನಸ್ಫೂರ್ತವಾಗಿ ಶ್ರದ್ಧೆಯಿಂದ ಈ ಗೀತಾ ಅಧ್ಯಯನ ಮಾಡಿದ್ದೀವಿ, ಶ್ಲೋಕಗಳನ್ನು ಕೇಳಿದ್ದೀವಿ, ಶ್ರವಣ ಮಾಡಿದ್ದೀವಿ, ಪ್ರವಚನಗಳನ್ನು ಕೇಳ್ತಾ ಹೋದರೆ ನಮ್ಮ ಜೀವನವೂ ಯಾವ ಜಾಗಕ್ಕೆ ಹೋಗ್ತದೆ. ಸೊ ಇಂತಹ ಮಹತ್ವವಾದಂತಹ ವಿಷಯವನ್ನು ತಿಳಿಸ್ತಾ ಶಿವ ಭಗವದ್ಗೀತೆಯ 8ನೇ ಅಧ್ಯಾಯದ ಮಹತ್ವವನ್ನು ಹೇಳಿ ಇಲ್ಲಿಗೆ ವಿರಾಮ ಮಾಡ್ತಾನೆ. ಹರೇ ಕೃಷ್ಣ.